ಅವ್ರ ಹೆಮ್ಮೆ ಪಡೋಂಗಂದ್ರು ಗ್ಯಾರಂಟಿ ಪಿಕ್ಚರ್ಗಳನ್ನು ಮಾಡ್ತೀವಿ, ಹಂಗ್ ಬದುಕ್ತಿವಿ. ನೋಡ್ರಿ ಹೆಂಗ್ ಮಾತಾಡ್ತಾರ ಅವ್ರು, ಹಂಗೆ ಇಲ್ಲ ಸರ್ ನಾನ್ ನೋಡಿನಿ, ಅವ್ರು ನಮ್ಮ ಮನೆಗ್ ಒಂದ್ ನಾಯಿ ಮರಿ ಐತಿ, ಹಿಂಗ ನನ್ ಭೂತ ನಮಗ ಇವು ಪಿಕ್ಚರ್ ಬಾಳ ಇಷ್ಟ ಆಗಿತ್ತು. ಕಸ್ತೂರಿ ನಿವಾಸ ಇಷ್ಟ ಆಗೋದು. ಯಾರ್ಯಾರು ಏನೇನೋ ಮಾತಾಡಿದ್ರಲ್ಲ, ಬಾಳ ಏನೇನೋ ಮಾತಾಡಿದ್ರು. ಈ ತರ ಒಂದ್ ಪಿಕ್ಚರ್ ಸಿಕ್ಕರೆ ಚೆನ್ನಾಗಿರುತ್ತೆ. ಇವಾಗಲೇ ನಮ್ ಬಾಸ್ ಅವರು ನಮ್ಗೆ ಅವಾಗಿಂದ ನಡ್ಕೊಂಡ್ ಬಂದಿದ್ರು, ಅವರೇ ನಮ್ಗೆ ಇಷ್ಟ. ಹದಿನೈದು ವರ್ಷಗಳ ಸಂಭ್ರಮದಲ್ಲಿ ಚಿತ್ತಾರ. ಸಿನಿಮಾ ಕುಟುಂಬ ಅಂತಂದ್ರ, ಸಿನಿಮಾ ಉದ್ಯಮ ಅಂತಂದ್ರ ಆಕ್ಟರ್ಸು, ಟೆಕ್ನಿಷಿಯನ್ಸು, ಪ್ರೇಕ್ಷಕ ವರ್ಗ, ಅದ್ರ ಜೊತೆಗೆ ನಮ್ಮ ಪತ್ರಿಕಾ ವರ್ಗ ಇಲ್ಲಪ್ಪ ಅಂತಂದ್ರೆ ಅದು ಕಂಪ್ಲೀಟ್ ಆಗುದಿಲ್ಲ, ಪರಿಪೂರ್ಣ ಆಗುದಿಲ್ಲ. ಈ 14 ವರ್ಷಗಳು ಸತತವಾಗಿ ಸಿನಿಮಾ ರಂಗಕ್ಕೆ ನಿಮ್ಮ ಕೊಡುಗೆ ಮತ್ತೆ ನಿಮ್ಮ ಪ್ರೋತ್ಸಾಹ ಅದ್ಭುತವಾಗಿದೆ. ಅಂಡ್ ಆ ಅದ್ಭುತವಾದ 14 ವರ್ಷಗಳಿಗೆ ಮೊದಲನೇದಾಗಿ ಶುಭಾಶಯಗಳು. ಆಮೇಲೆ ಈ 14 ವರ್ಷ 140 ವರ್ಷ ಆಗ್ಲಿ, 1400 ವರ್ಷಗಳಾಗ್ಲಿ, ಎಲ್ಲಿವರೆಗೂ ಕನ್ನಡ ಸಿನಿಮಾ ಪ್ರೇಮಿಗಳು ಮತ್ತೆ ಕನ್ನಡ ಚಿತ್ರರಂಗ ಇರ್ತದಲ್ಲ ಅಲ್ಲಿವರೆಗೂ ಚಿತ್ತಾರ ಬೆಳೀಲಿ, ಬೆಳಗಲಿ. ನಮಸ್ಕಾರ. ಆಮೇಲೆ ಈಗ ನಾರ್ತ್ ಕರ್ನಾಟಕ ಜನ ನಿಮಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಕಡೆ ಜನ ಅಂದ್ರೆ ಡಿಜಿಟಲ್ ಇರ್ಬೋದು, ಅಂದ್ರೆ ಅವರೇ ವಾಲಂಟಿಯರ್ ಆಗಿ ಮಾಡ್ತಾ ಇದಾರೆ. ಅವ್ರಿಗೆ ಏನಾದ್ರು ನೀವು ಹೇಳ್ಬೇಕು ಅಂತಿದ್ರೆ ಹೇಳಿ. ನಾನು ಅಂದ್ರೆ ಆ ಕಡೆಯಿಂದ ಬಂದಿನಿ ಅನ್ನೋದಕ್ಕೆ, ಉತ್ತರ ಕರ್ನಾಟಕದಿಂದ ಬಂದಿನಿ ಅನ್ನೋದಕ್ಕ ಯಾವತ್ತಿಗೂ ನನಗ್ ಹೆಮ್ಮೆ ಇರ್ತೈತಿ ಒಳಗೆ. ಅವ್ರ ಹೆಮ್ಮೆ ಪಡೋಂಗಂದ್ರು ಗ್ಯಾರಂಟಿ ಪಿಕ್ಚರ್ಗಳನ್ನು ಮಾಡ್ತೀವಿ, ಹಂಗ್ ಬದುಕ್ತೀವಿ. ಮತ್ತೆ ಇಲ್ಲಿ ನೋಡಿದ್ರೆ ತುಂಬಾ ಪೆಟ್ಸ್ ಎಲ್ಲ ಇದೆ, ಅದ ಹೆಂಗೆ ನಿಮಗೆ ಆಸಕ್ತಿ ಪೆಟ್ಸ್ ಗಳಲ್ಲಿ? ಪೆಟ್ಸ್ ನನಗಿನ ಜಾಸ್ತಿ ಒಬ್ರು ಪ್ರೇಮಿ ಇದಾರೆ ಇಲ್ಲಿ, ವಿನಾಯಕ್ ಅಂತ. ಅವರು ರೈಟರ್, ಆಲ್ಸೋ ಡೈರೆಕ್ಟಿಂಗ್ ಫಿಲಂ, ಇವಾಗ ಸಿನಿಮಾ ಮಾಡ್ತಾರೆ ಸದ್ಯದ್ರಾಗ. ನೀವು ನೋಡಿದ್ದು 2 ಪೆಟ್, ಒಂದು ಶಾಡೋ ಅಂತ, ಇನ್ನೊಂದು ದೊಡ್ಡ ನಾಯಿ ಮರಿ ಶಾಡೋ, ಚಿಕ್ಕ ನಾಯಿ ಮರಿ ಹೆಣ್ಣು ನಾಯಿ ಮರಿ ಲೂಸಿ. ಲೂಸಿ ಅಂತ ಹೆಸರಿಟ್ಟಿದ್ದು ನಾವು, ಇವರು ಬೇರೆ 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 ಏನೋ ಡಿಸ್ಕಷನ್ ಮಾಡಿದ್ರು. ಒಂದು ಮಗು ಹೆಸರಿಡಕ್ ಹೆಂಗ್ ಡಿಸ್ಕಷನ್ ಮಾಡ್ತಾರಂಗೆ ನಾನು ಅದ್ ಹೇಳ್ದೆ, ಹೇಳ್ದೆ. ನಾವು ಫಸ್ಟ್ ನಮಗೆ ಹೆಸರು ಬಂಧುಗಳೇನ ಇಲ್ಲಿ ಹೆಸರುಗಳು ನೆನಪಕ್ಕಿರ್ತಾವ, ಬ್ಯಾಟ್ರಿ ಅಂತ. ನಾನು ಆಮೇಲೆ ಲೂಸಿ ಅಂತ ಪಿಕ್ಚರ್ ನೋಡಿದ್ದೆ, ಸ್ಕಾರ್ಲೆಟ್ ಜಾನ್ಸನ್. ಸಖತ್ ಇಷ್ಟ ಆಗಿತ್ತು, ಕಮರ್ಷಿಯಲ್ ಥಾಟ್ ಸಿನಿಮಾ, ಅದಕ್ಕೆ ಹೆಸರಿಟ್ವಿ. ಆ ನಾಯಿ 2 ನಾಯಿನ ರೆಸ್ಕ್ಯೂ ಮಾಡಿದ್ವಿ. ಅವು ಇಂಡಿ ಡಾಗ್ಸ್. ಒಂದು ದೊಡ್ಡದಾಗೈತಲ್ಲ ಈಗ, ಅದು ಇಷ್ಟ ಮರಿ ಇತ್ತು ಅವಾಗ. ಅದ್ ತಲೆಗೇನೋ ಯಾರೋ ಕಲ್ಲು ಹೋಗ್ದಿದ್ರು, ಅದ್ ತೂತಾಗಿ ಅದ್ರಾಗ ಹುಳ ಎಲ್ಲ ಬರ್ತಿದ್ವು, ಕೀವಾಗಿ ಹುಳ ತೊಂಬೈತಿ. ಅದನ್ನ ಶೂಟಿಂಗ್ ಆಗಿದ್ವಿ, ಫೋಟೋ ಕಳ್ಸಿದ್ರು, ಹಿಂಗ ಇಲ್ಲೊಂದ್ ನಾಯಿ ಮರಿ ಬಂದೈತಿ. ತಗೊಂಡೋಗಿ ನಮ್ಮ ಗೊತ್ತಿರೋರು ಡಾಕ್ಟರ್ ಇದ್ರು, ಅವ್ರಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡ್ಬಂದು ಇಲ್ಲೇ ಇಟ್ಕೊಂಡ್ಬಂದ ಅನ್ಕೊಂಡು ಬಾಳ ಟ್ರೌಮಾದಾಗ ಇರ್ತಿದ್ದೆ, ಹೆದರ್ತಿತ್ತದು. ಈಗ ನೀವು ಬಂದ್ರಲ್ಲ, ಈ ತರ ಮನುಷ್ಯರ್ ನೋಡಿದ್ರೆ ಹೆದರ್ಕೊಂಡು ಓಡೋಬಿಡೋದು. ಪರಿಚಯ ಇಲ್ದಿರೋ ಮುಖ ಇತ್ತು ಅಂದ್ರೆ ಹೋಗಿ ಕಾಟ ಕೆಳಗ್ ಹೋಗಿ ಡುಕೊಂಡ್ಬಿಡ್ತಿತ್ತು. ಟೈಮ್ ಆಗ್ತಾ ಈಗ ಎಗರಾಡತ್ತೆ, ಕೆಳಗ್ ಹೋದ್ರೆ ಅಟ್ಟಿಸ್ಕೊಂಡು ಹೋಗುತ್ತೆ, ಓಡಾಡುತ್ತೆ. ಲೂಸಿ ಮತ್ತೆ ಅದ್ರ ಜೊತೆಗೆ 2 ನಾಯಿ ಮರಿ ಇತ್ತು. ಆ 2 ನಾಯಿ ಮರಿಗಳು ಸತ್ತೋದು, ಚಿಕ್ಕದೈತಲ್ಲ. 2 ಹಿಂದಿನ ರೋಡ್ನಾಗಿದ್ವು, ಇನ್ನೊಂದ್ ರೋಡ್ನಾಗಿತ್ತು. ಒಂದ್ಸರಿ ಗಲಾಟೆ ಆದಿತ್ತು. ಯಾಕೆ ಗಲಾಟೆ ಆದದ ಅಂತ ನೋಡಿದ್ರೆ, ನಮ್ ರೂಮ್ಮೇಟ್ ಅವರು ಜಗಳಾಡತ್ತಿದ್ರು. ಏನಕ್ ಜಗಳ ಅಂದ್ರೆ, ಇವ್ರು ಹೋಗಿ ಊಟ ತಂದ್ ಹಾಕ್ತಿದ್ರೆ ಅದಕ್ ಜಗಳ ಅದು. ನಮ್ ರೋಡ್ನಾಗ ಹಾಕ್ಬಿಡ್ರಿ ಊಟನ, ಇಲ್ಲೆಲ್ಲ ಗಲೀಜ್ ಮಾಡ್ತಾವ ಅಂತ. ಸೆನ್ಸಿಬಲ್ ಆಗಿ ಮಾತಾಡೋರು ಇದ್ರು ಒಂದಿಬ್ರು, ಇನ್ನೊಂದಿಬ್ರು ಹೆಂಗೋ ಮಾತಾಡ್ತಿದ್ರು, ಅವ್ರು ಜಗಳಾಡ್ತಿದ್ರು. ನಾ ಹೋದ್ಮೇಲೆ ಗುರ್ತಿಳಿದ್ರು, ನಾವ್ ಸ್ವಲ್ಪ ಕಾಮ್ ಆಯ್ತಲ್ಲ. ನೀವ್ರ ಬರ್ರಿ ನೋಡ್ರಿ ಹೆಂಗ್ ಮಾತಾಡ್ತಾರ ಅವ್ರು, ಹಂಗೆ. ಇಲ್ಲ ಸರ್ ನಾನ್ ನೋಡಿನಿ, ಅವ್ರು ನಮ್ಮ ಮನೆಗ್ ಒಂದ್ ನಾಯಿ ಮರಿ ಐತಿ, ಹಿಂಗ ಊಟ ಆತರ, ಏನ್ ಪ್ರಾಬ್ಲಮ್ ನಿಮ್ದು? ಆಮೇಲೆ ಅವ್ರು ಹೇಳಿದ್ದು ಕರೆಕ್ಟ್ ಆಗಿತ್ತು. ಸರ್ ನಮ್ ಮನ್ಯಾಗ ವಯಸ್ಸೋದವ್ರು ಇದಾರೆ, ಮನೆ ಮುಂದ್ ರಂಗೋಲಿ ಹಾಕಿರ್ತೀವಿ, ಇದ್ ಬಂದ್ ಇಲ್ಲಿ ಗಲೀಜ್ ಮಾಡ ಹೋಗ್ತೈತಿ. ನೀವು ಊಟ ಹಾಕೋತ ಕುದಿರ್ತೀರಿ, ಅವ್ರು ಮತ್ತೆ ಬಂದ್ ಗಲೀಜ್ ಮಾಡ್ಕೊಂಡ್ ಕುಂದಿರ್ತೈತಿ. ತಂದ್ ಹಾಕಂಗಿದ್ರೆ ಬೇರೆ ಕಡೆ ಹಾಕ್ರಿ. ಏಜ್ ಆಗಿದ್ದಾಗ ಏನ್ ಮಾಡಾಕೈತಿ, ಜಾಸ್ತಿ ಮಾತಾಡಕ್ ನಮಗೂ ಮಾತಿರ್ಲಿಲ್ಲ. ಇನ್ನೊಬ್ರು ಯಾರೋ ಕೆಳಗಡೆದಾಗ ಮಾತಾಡ್ತಿದ್ರು, ಅವ್ರಿಗೆ ಏನ್ ಮಾತಾಡ್ಬೇಕು ವಾಪಸ್ ಮಾತಾಡಿ, ಇಲ್ಲಿ ಮಗ್ಳು ಹಾಕ್ತಿವಿ, ಏನ್ ತೊಂದ್ರೆ ಇಲ್ಲಲ್ಲ ನಿಮ್ಗೆ ಅಂತ. ಸರಿ ಎಲ್ಲ ಹಾಕ್ರಿ ಅಂತ. ಆಮೇಲೆ ಗೌಳಿಯರು ಇದ್ರು, ಅವರು ಅಂದ್ರೆ ಇವರು
ಹಸು ಹೈನುಗಾರಿಕೆ ಮಾಡ್ತಾರಲ್ಲ, ಸೊ ಅವರಿದ್ರು, ಅವರು ಗುರುತಿರೋದು ಮಾತಾಡಿ, ಸರ್ ನಾವು ದನ ಕರ ಸಾಕ್ತಿವಿ ಸರ್ ನಮ್ಮ ಮನೆಗೂ, ಆಮೇಲೆ ಅಲ್ಲೊಂದಿಷ್ಟು ನಾಯಿಗಳವ ಸರ್ ನಾವು ಸಾಕಾಕತ್ತೀವಿ, ಬಟ್ ನೀವ್ ಅರ್ಥ ಮಾಡ್ಕರಿ ಈ ಎಡ್ಜಿಗ್ ಬೇಡ, ಇಲ್ಲಿ ಬಾಳ್ ತೊಂದ್ರೆ ಆಕೈತಿ, ಆ ಕಡೆ ಹೋಗಿ ಹಾಕ್ರಿ, ಇಲ್ಲ ತಗೊಂಡೋಗ್ರಿ. ತಗೊಂಡೇ ಬಂದ್ವಿ. ತಗೊಂಡ್ಬಂದು ಇಲ್ಲೇ ಸಾಕಕ್ ಶುರು. ಓಕೆ, ಸೂಪರ್. ಈಗ ಒಂದು ರ್ಯಾಪಿಡ್ ಫೈರ್, ಒಂದೊಂದು ವರ್ಡ್ ಆನ್ಸರ್ ಹೇಳುವಂಥದ್ದು. ಜನಕ್ಕೆ ನೀವು ರೆಕಮೆಂಡ್ ಮಾಡುವ ಬೆಸ್ಟ್ ಸಿನಿಮಾ ಯಾವುದು, ಈಗ ನೋಡ್ರಿ ಅಂದ್ರೆ ನಮ್ಗೆ ಯಾವಾಗ ಕೇಳಿದ್ರು ಈ ಕ್ವಶನ್ಸ್ಗೆ ಹೂಸ್ ದ ಬೆಸ್ಟ್ ಆಕ್ಟರ್, ಹೂಸ್ ದ ಬೆಸ್ಟ್ ಸಿನಿಮಾ, ವಿಚ್ ಇಸ್ ದ ಬೆಸ್ಟ್ ಫಿಲ್ಮ್ ಅಂದಾಗ ಒಂದೊಂದು ಸಿಗಂಗಿಲ್ಲ, ಬಹಳಷ್ಟು ಸಿಗ್ತಾವ. ಬಟ್ ಸೆಗ್ಮೆಂಟ್ ಹೆಂಗೆ ಇರೋದು, ನೀವು ಒಂದೇ ಹೇಳ್ಬೇಕು. ಕಷ್ಟ ಅದು, ಅಂದ್ರೆ ಮತ್ ನಾವು ಸೆಗ್ರಿಗೇಟ್ ಮಾಡ್ಕೋಬೇಕು. ಕಮರ್ಷಿಯಲ್ ನಿಮ್ ಸಿನಿಮಾ ಬಿಟ್ಟು ಹಳೆ ಪಿಕ್ಚರ್ ಅಂದ್ರೆ ನಂಗ ನನ್ ಭೂತ ನಮಗ ಇವು ಪಿಕ್ಚರ್ ಬಹಳ ಇಷ್ಟ ಆಗಿತ್ತು. ಕಸ್ತೂರಿ ನಿವಾಸ ಇಷ್ಟ ಆಗೋದು. ಸುಮಾರಷ್ಟು ತರದ್ದು ಗೀತಾ ಪಿಕ್ಚರ್ ಬಹಳ ಫೇವ್ರೇಟ್. ಸಡನ್ ಆಗಿ ಹಂಗೆ ಹೇಳಕ್ಕೆ ಆಗೋದಿಲ್ಲ. ರೀಸೆಂಟ್ ಆಗಿ ಬಂದಿರೋ ಪಿಕ್ಚರ್ ಒಳಗೆ ಅಂತಂದ್ರೆ ಒಂದಂದ್ರೆ ಮತ್ತೆ ಕಷ್ಟ ಅದು. ಒಂದಂತ ಹೆಂಗೆ ಹೇಳಿ ನಾನು ಇವಾಗ, ರೂಲ್ ಅದು ಒಂದೇ ಹೇಳೋದು ಅಂತ. ಸೆಗ್ಮೆಂಟ್ ರೂಲ್ ಅದು ಒಂದೇ ಹೇಳ್ಬೇಕು, ಈ ಸಿನಿಮಾ ನೋಡಿ ಅಂತ ಹೇಳ್ಬೇಕು ಅಷ್ಟೇ. ನನಗೆ ಹೇಳ್ಬೇಕು, ಈ ಸಿನಿಮಾ ನೋಡಿ ಮಿಸ್ ಮಾಡ್ಬೇಡಿ. ಟಗರು ಪಲ್ಯ ಈಗ OTT ಒಳಗೆ ಬರತೈತಿ ನೋಡ್ರಿ. ಸೂಪರ್. ನಿಮ್ಮನ್ನ ಇನ್ಸ್ಪೈರ್ ಮಾಡ್ತಿರೋ ಒಬ್ಬ ನಟ ಯಾರು? ಅದೇ ಈಗ ಒಬ್ಬರು ನಟರ ಅಂದ್ರೆ ಹಿಂಗೆ ಹೇಳಕ್ ಇನ್ಸ್ಪೈರ್ ಮಾಡ್ತಿರೋದು ಒಬ್ರು ನಟರ ಅಂದ್ರೆ ನನ್ಗೆ ಇವನ್ ಜರ್ನಿ ಇಷ್ಟ, ಧನುದು. ಎನಿ ಟೈಮ್ ಅಂದ್ರೆ ಅವ ಯಾರ್ಯಾರು ಏನೇನೋ ಮಾತಾಡಿದ್ರಲ್ಲ, ಬಾಳ ಏನೇನೋ ಮಾತಾಡಿದ್ರು, ಅವಾಗೆಲ್ಲ ನಾವು ಕೇಳ್ತಿದ್ವಿ, ಬಾಳ ಆಗಿದ್ವಿ. ಸೊ ಅದನ್ನೆಲ್ಲ ದಾಟ್ಕೊಂಡು ಬಂದು ನಿಂತ್ಕೊಳ್ಳೋದಿದೆಯಲ್ಲ, ಎನಿಬಡಿ ಹೂ ಏನು ಇಲ್ಲಾರ್ದ ಬಂದು ಯಾರ ಆಕ್ಟರ್ ಆ ಪೊಸಿಷನ್ ನಿಂತ್ರು ಅವ್ರ ಬಗ್ಗೆ ಅಷ್ಟೇ ಗೌರವ. ಬಹಳ ಹತ್ತಿರದಿಂದ ನೋಡಿನಿ. ಸೊ ನನ್ನ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ, ನೋಡಿದಾಗ ಈ ಕ್ಯಾರೆಕ್ಟರ್ ನಾನ್ ಮಾಡ್ಬೇಕಿತ್ತು, ಮಿಸ್ ಆಯ್ತು ಅಂತ ಅನ್ಸಿದ್ ಯಾವ್ದು ಇದೆಯಾ? ಮಿಸ್ ಆಯ್ತು ಅಂತಲ್ಲ, ನಂಗೆ ರೀಸೆಂಟ್ ಆಗಿ ಇದು ಸಪ್ತಸಾಗರ ಆಚೆಯಲ್ಲೂ ಸೈಡ್ A ಸೈಡ್ B ಬಂತಲ್ಲ, ನಾವು ಗದಗ್ನಾಗಿದ್ದೆ ಸೈಡ್ A ನೋಡೋ ಟೈಮ್ನಾಗ. ಅಂದ್ರೆ ಅದು ಅವಾಗ ಆ ಕ್ಯಾರೆಕ್ಟರ್ ನೋಡಿದಾಗ ಅದ್ರದ್ದು ಎಮೋಷನಲ್ ಡೆಪ್ತ್ ನೋಡಿದಾಗ ಸಿಕ್ಕಿದೆ, ಚಲೋ ಇತ್ತು. ಬಟ್ ಅಲ್ಲಿ ಬೆಟರ್ ವರ್ಕ್ ಇದ್ದಾಗ ಅಲ್ಲಿಗೆ ಸಮಾಧಾನ ಆಗ್ಬಿಡ್ತೈತೆ ಅದು. ಅಂದ್ರೆ ಕೊರತೆ ಕಾಡೋಂಗಿಲ್ಲ, ಯಾಕಂದ್ರೆ ಅದ್ ಆ ಬೆಟರ್ ವರ್ಕ್ ಒಳಗ ಅದನ್ನ ಅಪ್ರಿಶಿಯೇಟ್ ಮಾಡ್ತಾ ಅದ್ರೊಳಗೆ ಇರ್ತೀವಲ್ಲ, ಖುಷಿ ಪಡ್ತಿರ್ತೀವಲ್ಲ, ಹಿಂಗಾಗಿ. ಬಟ್ ಎನಿ ಗುಡ್ ಫಿಲ್ಮ್ ನೋಡಿದಾಗ ಈ ತರದ ಒಂದು ಪಿಕ್ಚರ್ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಆಮೇಲೆ ಇಟ್ಸ್ ವೆರಿ ಈ ಲಾರ್ಜರ್ ದೆನ್ ಲೈಫ್ ಸಿನಿಮಾಗಳು ನೋಡಿದಾಗ್ಲೂ, KGF ಬಂದಾಗೂ ಅಷ್ಟೇ, ನಾವ್ ಈ ಪಿಕ್ಚರ್ ಈ ತರದೊಂದು ಸ್ಕೇಲ್ ಪಿಕ್ಚರ್ ಮಾಡಿದ್ರೆ, ಈ ತರದೊಂದು ಜಿಜಾಂಟಿಕ್ ಒಂದ್ ವರ್ಲ್ಡ್ ಕ್ರಿಯೇಟ್ ಮಾಡ್ಕೊಂಡು ಆ ತರದೊಳಗ್ ಭಾಗ್ಯ ಆತಪ್ಪ ಅಂದ್ರೆ ನಾವ್ ಹೆಂಗ್ ನಾವು ಪೋರ್ಟ್ರೇ ಮಾಡ್ಬೋದು, ನಾವು ಹೆಂಗ್ ಆ ಪಾತ್ರ ನಿರ್ವಹಿಸ್ಬೋದು, ಎಷ್ಟು ಮಜಾ ಕೊಡ್ಬೋದು ಅನ್ಕೊಂಡೆಲ್ಲ ಅನ್ಸ್ತದೆ. ಓಕೆ, ನೀವು ತುಂಬಾ ನಟರನ್ನ ನೋಡಿರ್ತೀರಾ, ಕೆಲವರಲ್ಲಿ ಪ್ರತಿಭೆ ಇರಲ್ಲ, ಓವರ್ ರೇಟೆಡ್ ಆಗಿರ್ತಾರೆ ಅವ್ರು, ಅಂತವ್ರು ಯಾರಾದಿದಾರ ನಿಮ್ಗೆ ಅನ್ಸ್ತಂಗೆ? ನಂಗೆ ಹಂಗ ಅನ್ಸೋದಿಲ್ಲ. ಯಾಕೆ ಅನ್ಸಲ್ಲ ಅಂತಂದ್ರ, ಐ ಸ್ಟಾರ್ಟೆಡ್ ಫ್ರಮ್ ಝೀರೋ ಅಲ್ಲ, ನನ್ಗೇನೋ ಇನ್ಹೆರಿಟೆಂಟ್ ಆಗಿ ಬಂದ್ಬಿಡೈತಿ ಅನ್ನುವಂಥದ್ದಿಲ್ಲ. ನನ್ಗೇನೋ ಗೊತ್ತಿಲ್ಲ ಅನ್ಕೊಂಡು ಓವರ್ ಆಕ್ಟಿಂಗ್ ಮಾಡ್ಕೋತ ಅವ್ರು ನಮ್ ಡೈರೆಕ್ಟರ್ ಫಸ್ಟ್ ಇನಿಷಿಯಲ್ ಮಾಡಿದಂತ ಡೈರೆಕ್ಟರ್ಸ್ ಕೈಲಿ ಬೈಸ್ಕೊಂಡು ನಾಟಕ ಮಾಡೋ ಟೈಮ್ನಾಗ ಹೇಳ್ತಾರೆ, ಈಗ ಏನು ಮಾಡ್ತಿದ್ಯಾ, ಇಲ್ಲ ಅದು ಕೂರ್ತಾ ಇಲ್ಲ, ಅದು ವರ್ಕ್ ಆನ್ ಇಟ್ ಅಂತ ನಂದು. ಹಂಗ್ ಬಂದಿರೋದ್ರಿಂದ ನಮ್ಗೆ ಯಾವತ್ತೂ ಹಂಗ ಯಾವ್ದೋ ಒಂದು ಪೀಸ್ ಆಫ್ ವರ್ಕ್ ನೋಡಿದಾಗ ಅನ್ಸೋದಿಲ್ಲ. ಆ ಟೈಮಿಗೆ ಅವ್ರಿಗೆ ಅವ್ರ ಜ್ಞಾನಕ್ಕೆ ಏನ್ ಸಿಕ್ಕೈತೆ ಅದ್ ಮಾಡಿರ್ತಾರೆ. ಸೊ ಐ ಡೋಂಟ್ ಥಿಂಕ್ ಓವರ್ ರೇಟೆಡ್ ಅಂತ ಅನ್ಸೋ ತರ ನನ್ಗೆ ಯಾವತ್ತೂ ಅನ್ಸೋದಿಲ್ಲ. ಓಕೆ, ಈಗ ಅಂಡರ್ ರೇಟೆಡ್ ಆಕ್ಟರ್ ಯಾರು ಇದಾರ ನಿಮ್ಗೆ ಗೊತ್ತಿದ್ದಂಗೆ? ಅಂದ್ರೆ ಪ್ರತಿಭೆ ಇದೆ, ಅವಕಾಶ ಸಿಕ್ಕಿಲ್ಲ, ಆತರ ಯಾರು? ಅಂಡರ್ ರೇಟೆಡ್ ಅಂದ್ರೆ ನನ್ ಯಾಕೆ ಎರಡೂನು ಇದು ಅನ್ಸಲ್ಲ ಅಂದ್ರೆ, ನಮ್ಗೆ ಇವಾಗ ಅವಕಾಶಗಳು ಸಿಕ್ಕಿರ್ತವೆ. ನನ್ಗೆ ಯಾವ್ದೋ ಒಂದ್ ಸಿನಿಮಾ ಗುಲ್ಟು ಅಂತಾನೆ ತಗೊಂಡ್ರೆ, ನನ್ ಸಿನಿಮಾನ ಎಕ್ಸಾಂಪಲ್ ಕೊಡ್ತೀನಿ. ಒಬ್ರು ಯಾರೋ ಬರ್ದಾಕಿದ್ರು, ಓಕೆ ಅಭಿನಯ ಓಕೆ, ಈ ಜಾಗದಲ್ಲಿ ಒಬ್ರು ಯಾರು ಸ್ಟಾರ್ ಇದ್ರೆ ಚೆನ್ನಾಗಿರೋದು ಅಂತ ಅನ್ಕೊಂಡೇನೋ
ಬರ್ದಾಕಿದ್ರು. ಇನ್ನೊಂದಿಷ್ಟ್ ಕಡೆ ಸುಮಾರು ಜನ ಬರ್ದಾಕಿದ್ರು. ಫಸ್ಟ್ ಸಿನಿಮಾ ಅಂತ ಅನ್ಸೋದು ಇಲ್ಲ, ಬಾಳ್ ಚಂದ ಮಾಡಿರಿ. ಸೊ ಅದೊಂಥರ ತುಂಬಾ ರಿಲೇಟಿವ್ ಪರ್ಸ್ಪೆಕ್ಟಿವ್ ಅದು. ಅಂದ್ರೆ ಒಬ್ಬ ನಟನ್ ಇಷ್ಟಪಡೋದು. ಈಗ ಎಷ್ಟೊಂದ್ ಜನ ಒಬ್ರು ನಟರನ್ನ ದೈವ ತರ ಆರಿಸ್ತಾರೆ, ಎಷ್ಟೊಂದ್ ಜನಕ್ಕೆ ಇಷ್ಟನೇ ಆಗ್ತಿರಲ್ಲ. ನಮ್ ಸರ್ಕಲ್ ಅಲ್ಲೇ ಇದಾರೆ. ನಾವು ಮಾತಾಡ್ತಿರ್ಬೇಕಾರೆ ಹೆಸರು ತೆಗಿಬೇಡ ನೀನು, ಇವಾಗಲೇ ನಮ್ ಬಾಸ್ ಅವರು ನಮ್ಗೆ ಅವಾಗಿಂದ ನಡ್ಕೊಂಡ್ ಬಂದಿದ್ದು ಅವರೇ ನಮ್ಗೆ ಇಷ್ಟ. ನಾವ್ ಮಾತಾಡ್ತಿದ್ದು ರಜನಿಕಾಂತ್ ಸರ್ ಮತ್ತೆ ಕಮಲ್ ಹಾಸನ್. ಸೊ ಅಂದ್ರೆ ಅವ್ರ ಸಿನಿಮಾಗಳು ಬಂದಾಗ ಅವ್ರಿಗೊಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. ರಜನಿಕಾಂತ್ ಸರ್ ಅಂದ್ರೆ ಅವ್ರನ್ನ ಇಷ್ಟಪಡೋರೆ ಸಪರೇಟ್ ಆಗಿದ್ದಾರೆ. ಅಂದ್ರೆ ಇಬ್ಬರ ಬಗ್ಗೆನೂ ಗೌರವ ಇರುತ್ತೆ ಅವ್ರಿಗೆ. ನಾನು ಹೇಳ್ತಾ ಇರೋದು ಅವ್ರ ಫ್ಯಾನ್ಸು ಈಗ ನಮ್ಮೊಳಗೆ ಮಾತಾಡ್ತಾ ಇರ್ಬೇಕಾದ್ರೆ ಹಲೋ ನಮ್ಮವ್ರು ನಮ್ ಇವ್ರ ಬಗ್ಗೆ ಮಾತಾಡ್ಬಿಡ ನೀನು ಅನ್ಕೊಂಡು ಆ ತರ ಇರ್ತದೆ. ಹಂಗ ಅನ್ಕೊಂಡು ವಿ ಕೆನಾಟ್ ಜಡ್ಜ್. ಆ ಕ್ರೈಟೀರಿಯಾನ ನಂಗೆ ಅದು ಇಷ್ಟ ಆಗಲ್ಲ. ತುಂಬಾ ಅದ್ಭುತ ಅನ್ಸುವಂತ ಒಂದು ವರ್ಕ್ ಇರ್ತದಲ್ಲ, ನನ್ಗ ಅನ್ಸದ್ ನಿಮ್ಗೂ ಅನ್ಸ್ಬೇಕು ಅಂತಿರಲ್ಲ, ನಿಮ್ಗ ಅನ್ಸದ್ ನಮಗೂ ಅನ್ಸ್ಬೇಕು ಅಂತಿರಲ್ಲ. ನಾನ್ ಯಾರ್ದೋ ಒಂದ್ ಹೆಸರು ತಗೊಂಡೆ ಅನ್ಕರಿ ಇವಾಗ, ಅವ್ರಿಗೆ ಅವಕಾಶಗಳು ಸಿಕ್ಕಿಲ್ಲ, ಅವ್ರ ಅಂಡರ್ ರೇಟೆಡ್ ಅದರ, ಇಲ್ಲ ಇವ್ರಿಗೆ ಅವಕಾಶಗಳು ಸಿಕ್ಕು ಓವರ್ ರೇಟೆಡ್ ಅನ್ಸುತ್ತೆ ಅಂತ. ಐ ಕ್ಯಾನ್ ಬಿ ರಾಂಗ್, ಐ ಕುಡ್ ಬಿ ರಾಂಗ್, ನಾನ್ ತಪ್ಪಾಗಿರ್ಬೋದಲ್ಲ. ಸೊ ಅದಕ್ಕೆ ಅವೆರಡೂ ಹೇಳಕ್ ಇಷ್ಟಪಡಲ್ಲ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.